ಪ್ರಸ್ತುತ ಕಾಂಗ್ರೆಸ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೆ. ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ. ಮರಿಸ್ವಾಮಿ ಸರ್, ಈಗ ಸದ್ಯದಲ್ಲಿ ಈಗ ಮಾತುಕತೆ ಆಗಿದೆ ಅಂತಾನೆ ಇಟ್ಕೊಂಡ್ರು ಎಲ್ಲದಕ್ಕೂ ಕ್ಲೈಮ್ಯಾಕ್ಸ್ ಸಿಗೋದು ಸಂಡೇ. ಸೋನಿಯಾ ಗಾಂಧಿ ಅವರು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಇನ್ನೂ ಸ್ವಲ್ಪ ಹೊತ್ತರಲ್ಲೇ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಬೇರೆ ಬೇರೆ ಮೀಟಿಂಗ್ ಆದಮೇಲೆ ಭಾನುವಾರ ಬೇರೆ ಬೇರೆ ಚರ್ಚೆಯ ಜೊತೆಗೆ ಕರ್ನಾಟಕದ ವಿಚಾರವೂ ಪ್ರಸ್ತಾಪ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಹೇಳ್ದಂಗೆ ಮಾತುಕತೆ ಆಗಿದೆ ಅಂತಲೇ ಇಟ್ಕೊಳ್ಳೋಣ. ಇಫ್ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಅವರಿಗೆ ಸದ್ಯಕ್ಕಂತೂ ಬೇಡ, ನೆಕ್ಸ್ಟ್ 2028ಗೆ ನೋಡೋಣ, ಈಗ ತಟಸ್ಥವಾಗಿ ಈಗ ಹೆಂಗಿದಿರೋ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತಂದರೆ ನಿಮ್ಮ ಸ್ಟ್ಯಾಂಡ್ ಏನು ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ ಆಗಿ? ಸರ್, ನಾವು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾವು ಮಾತನಾಡೋದು ಒಂದೇನೆ. ಯಾಕೆ ಅಂತ ಅಂದ್ರೆ ಈಗ ಅವರು ಇಷ್ಟು ವರ್ಷ ಸೇವೆ ಮಾಡಿ 50 ವರ್ಷ ಸೇವೆ ಮಾಡಿ ಅವ್ರಿಗೆ ಮತ್ತೆ ನೆಕ್ಸ್ಟ್ ಟರ್ಮ್ ಆಗಿ ಇನ್ನು 5 ವರ್ಷ ಬಿಟ್ಟಾಗಿ 3 ವರ್ಷ ಬಿಟ್ಟಾಗಿ 2 ವರ್ಷ ಬಿಟ್ಟಾಗಿ ಅಂತ ಅಂದ್ರೆ ಅದಕ್ಕೆ ನಮ್ಮ ಇಡೀ ಒಕ್ಕಲಿಗ ಜನಾಂಗ ನಮ್ಮ ಒಕ್ಕಲಿಗ ಮಠನೂ ಒಪ್ಪಲ್ಲ ಸರ್ ಈ ವಿಷಯದಲ್ಲಿ. ಯಾಕೆ ಸರ್? ಯಾಕಂದ್ರೆ ಆಗೋಯ್ತು ಅಂತಂದ್ರೆ ಇನ್ನು 5 ವರ್ಷ ಯಾರು ಅಲ್ಲಾಡ್ಸಂಗಿಲ್ಲ. ಈಗಾದ್ರೆ ಬರೀ 2 ವರ್ಷ ಪರವಾಗಿ ನಾವು ಒಕ್ಕಲಿಗರ ಸಂಘ ಸಂಸ್ಥೆಗಳು ಒಕ್ಕಲಿಗರ ಸಂಘ ಸಂಸ್ಥೆಗಳು ಡಿ ಕೆ ಶಿವಕುಮಾರ್ ಅವ್ರ ಪರ ಇದೀವಿ ಸರ್. ಒಕ್ಕಲಿಗರ ಮಠಗಳು ಅವ್ರ ಜೊತೆನಲ್ಲಿ ಇದೀವಿ. ಅವ್ರು ಯಾವುದೇ ರೀತಿಯ ಎದುರುವಂತ ಅವಶ್ಯಕತೆ ಇಲ್ಲ ಸರ್. ಅವ್ರಿಗೆ ಧೈರ್ಯ ಶಕ್ತಿನ ನಾವು ಇಡೀ ಒಕ್ಕಲಿಗರ ಜನಾಂಗದವ್ರು ಎಲ್ಲರೂ ಅವ್ರ ಪರ ನಿಂತಿದ್ದೀವಿ. ಅವರು ಆರಾಮಾಗಿ ಏನೇ ಬರಲಿ ಏನೇ ಇದಾಗ್ಲಿ ಸರ್, ನಾವು ಫೇಸ್ ಮಾಡ್ತೀವಿ. ನನಗೆ ಮುಖ್ಯಮಂತ್ರಿ ಸ್ಥಾನ ಅವ್ರು ಬೇಕೇ ಬೇಕು ಅಂತ ಅವರು ದಯಮಾಡಿ ಅವ್ರು ಹೇಳಲೇಬೇಕು ಸರ್. ಅವ್ರು ಮುಖ್ಯಮಂತ್ರಿ ಆಗೋವರೆಗೂ ಸರ್ ನಾವು ನಾಳೆಯಿಂದ ಹೋರಾಟನ ನಾವು ಹಮ್ಮಿಕೊಂಡಿದೀವಿ ಸರ್. ಯಾವುದೇ ಕಾರಣಕ್ಕೂ ನಾವು ನಿಲ್ಸಲ್ಲ ಸರ್. ಸೊ ಅಂದ್ರೆ ಈಗ ಮುಖ್ಯಮಂತ್ರಿ ಆಗೋ ತನಕನೂ ನಿಲ್ಸಿಲ್ಲ ಅಂತಂದ್ರೆ ಹೈಕಮಾಂಡ್ ನಿಂದ ಕ್ಲಿಯರ್ ಮೆಸೇಜ್ ಪಾಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲ ಆಗಲ್ಲ ಅಂತ, ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಕ್ ಆಗಲ್ಲ ಅಂತ ಏನ್ ಮಾಡ್ತೀರಿ ನೆಕ್ಸ್ಟ್? ಹಾಂ ಸರ್, ಅದನ್ನ ನಮ್ಮ ಜನಾಂಗದ ಗುರೂಜಿಯವರಾದಂತಹ ನಿರ್ಮಲಾನಂದ ಮಹಾಸ್ವಾಮೀಜಿಯವ್ರ ಹತ್ರ ಹೋಗಿ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಇವತ್ತು ಅವ್ರು ಹೇಗೆ ಹೇಳ್ತಾರೆ ಅವ್ರ ಮುಂದೆ ಅವ್ರ ನೇತೃತ್ವದಲ್ಲಿ ನಾವೇನ್ ಮಾಡಬೇಕು ಎಲ್ಲ ಮುಂದೆ ಮಾಡ್ತೀವಿ ಸರ್. ಅವಾಗ ಅವ್ರ ಪಾಲನೆನ ನಾವು ಪಾಲಿಸ್ತೀವಿ ಸರ್. ಸೊ ನಿರ್ಧಾರ ಏನೇ ಇದ್ರೂ ಅವರ ಕೈಯಲ್ಲಿ ಇರುತ್ತೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ನೀವು ಫಾಲೋ ಮಾಡ್ತೀವಿ ಅಂತ ನೆಕ್ಸ್ಟ್ ಮುಂದಿನ ಕ್ರಮ ಅಥವಾ ಹೋರಾಟ. ಅದಕ್ಕೆ ನಾವೇ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವೇ ಬಲ ಕೊಡ್ತಾ ಇದೀವಲ್ಲ. ನಿಮ್ ಪರವಾಗಿ ಒಕ್ಕಲಿಗ ಜನಾಂಗ ಇದೆ, ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಅಂತ ಕರ್ನಾಟಕದಾದ್ಯಂತ ಕೋಟ್ಯಾಂತರ ನಿಮ್ ಪರ ಜನ ಇದ್ದಾರೆ, ಒಕ್ಕಲಿಗರ ಮಠ ಇದೆ, ನಿಮ್ ಪರ ನಾವಿದೀವಿ, ಯಾವುದಕ್ಕೂ ನೀವು ಎದುರಬೇಡಿ, ಅಂಜಬೇಡಿ. ಓಕೆ, ಮುಖ್ಯಮಂತ್ರಿ ಸ್ಥಾನನ ನಾವು ಅವತ್ತು ಕೇಳಿ ಅಂತೇಳಿ ಇವತ್ತು ಅವ್ರಿಗೆ ನಾವು ಧೈರ್ಯ ತುಂಬ್ತಾ ಇದೀವಿ ಸರ್. ಓಕೆ, ಸುಬಣ್ಣ ಸರ್, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಲಿತು ಪಟ್ಟ ಅಂತಂದ್ರೆ ಸಿದ್ದರಾಮಯ್ಯನವರ ಫಾಲೋವರ್ ಆಗಿ ನೆಕ್ಸ್ಟ್ ಸಿದ್ದರಾಮಯ್ಯನವರು ಇಳಿಸ್ಬಿಟ್ರೆ ಏನು ಅನ್ನುವಂತ ಚರ್ಚೆಯೂ ಕೂಡ ರಾಜಕೀಯ ಪಂಡಿತರು ಒಂದಷ್ಟು ಲೆಕ್ಕಾಚಾರ ಆಗ್ತಿದ್ದಾರೆ. ನೀವೇನ್ ಹೇಳ್ತೀರಿ? ಸರ್, ಸಿದ್ದರಾಮಯ್ಯನವರ ಈ ಕಾಂಗ್ರೆಸ್ ಪಕ್ಷ ಇಳಿಸಲ್ಲ ಅಂತ ತಿಳ್ಕೊಂಡಿದೀವಿ, ಆಯ್ತಾ. ಈಗ 2023 ಚುನಾವಣೆಯಲ್ಲಿ ನೀವು ನೋಡ್ಬೋದು, 70% ಅಧಿಕ ಅಹಿಂದ ಮತ್ತು ಶೋಷಿತ ವರ್ಗದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ಕೊಂಡ್ ಬಂದಿದೆ. ಮತ್ತೆ ಕಾಂಗ್ರೆಸ್ 100 ವರ್ಷಗಳಾದ್ರೂ ಸುಧಾ ಅಹಿಂದ ಮತ್ತು ಹಿಂದುಳಿದ ವರ್ಗದವ್ರಿಗೆ ಸಹಾಯಕ ಮಾಡ್ಕೊಂಡು ಕಾಂಗ್ರೆಸ್ ಸುಧಾ ಇದೆ. ಆ ನಂಬಿಕೆ ಮೇಲೆ ನಾವು ಸಿದ್ದರಾಮಯ್ಯನವ್ರನ್ನ ಇಳಿಸಲ್ಲ ಅನ್ನೋದೊಂದು ನಂಬಿಕೆ ಇದೆ. ಸುಮಣ್ಣ ಸರ್, ಇನ್ನೊಂದು ಪ್ರಶ್ನೆ ಹೇಳ್ತೀನಿ. ಲಕ್ಷ್ಮೀನಾರಾಯಣ ಅವರು, ರಾಜಣ್ಣ ಅವರು ಏನು ಹೇಳ್ತಾ ಇದ್ರು ಅಂತ, ರಾಜಣ್ಣ ಅವರು ಅದೇ ಹೇಳಿದ್ದಾರೆ. ನಾನು CLP ಸಭೆಯಲ್ಲಿ ಮಾತುಕತೆ ಆಗಿಲ್ಲ, ನಾನು ಮಂತ್ರಿ ಆಗಿದ್ದವರು ಆಗಿಲ್ಲ ಅಂತ ಹೇಳಿ ರಾಜಣ್ಣ ಹೇಳಿದ್ದಾರೆ ವಿನ ಮತ್ತೆ ಬೇರೆನೂ ರಾಜಣ್ಣ ಅವ್ರು ಹೇಳಿಲ್ಲ. ಇನ್ನೊಂದೇನು ಗೊತ್ತಾ ಸುಬಣ್ಣ ಸರ್, ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರ ವರ್ಚಸ್ಸಿನ ಬಗ್ಗೆ, ಅವರಿಂದಲೇ ಅಧಿಕಾರಕ್ಕೆ ಬಂದಿರೋದು ಅಂತ ಅನ್ನುವಂಥ ಮಾತು. 2013 ಕಂಟಿನ್ಯೂಸ್ ಆಗಿ 5 ವರ್ಷ CM ಆಗಿ ಆಡಳಿತ ನಡೆಸಿದ್ರಲ್ಲ, ಅದಾದ ನಂತರ ಸೋತಿದ್ದು ಯಾವ ಕಾರಣಕ್ಕೆ, ಯಾರ ಮುಖಾಂತರವಾಗಿ ಚುನಾವಣೆಗೆ ಎದುರಿಸಿದ್ದು? ಇವರೇ ಇದ್ರು ತಾನೆ ಫೇಸ್ ಆಫ್ ದ ಏನೋ ಪಕ್ಷ ಅಂತ ಹೇಳಿ, ಅವ್ರ ಮುಖಾಂತರವೇ ಇತ್ತಲ್ಲ. ಅದನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಎಲ್ಲಿ ಗೆಲುವನ್ನ ನಾವು ಒಪ್ಕೊಳ್ತೀವೋ ಸೋಲನ್ನು ಕೂಡ ಹಂಗೆ ಒಪ್ಕೊಳ್ಬೇಕಲ್ವಾ? ಅವಾಗ ಏನಾಗಿತ್ತು ಅನ್ನೋಂಥ ಮಾತಿದೆ. ಅಲ್ಲ, ನಾವು ಒಪ್ಕೊಂತೀವಿ ಅದನ್ನ. ಅವತ್ತು ನಾನು ಅದನ್ನೇ ಹೇಳ್ತಾ ಇರೋದು. 2013ರಿಂದ 18ರೊಳಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟರು. 18ರಲ್ಲಿ ಸೋಲಂಗಿತ್ತಿಲ್ಲ. ಸೋಲಕ್ಕೆ ಕಾರಣ ಏನು? ಇವರಲ್ಲೇ ಆದ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು 23ರಲ್ಲಿ ಈಗ ಅಧಿಕಾರಕ್ಕೆ ಬಂದಿದ್ದೀವಿ. ಈ 23ರಲ್ಲಿ ನಾವು ಯಾವುದೇ ಸಮಸ್ಯೆಗಳನ್ನ ತಂದ್ಕೊಳ್ಳೋದ್ ಬೇಡ, 28ರಲ್ಲೂ ನಾವೇ ಅಧಿಕಾರ ಮಾಡಬಹುದು ಅನ್ನೋದು
ನಮ್ಮ ಅನಿಸಿಕೆ. ಆದ್ರಿಂದ ದಯವಿಟ್ಟು ಯಾವುದೇ ವಿಚಾರಗಳು ಹೈಕಮಾಂಡ್ ಹೇಳಿದ್ಯಾ, ಹೈಕಮಾಂಡ್ ಹತ್ರನೇ ಮಾತಾಡೋಣ. ಹೈಕಮಾಂಡ್ ಏನ್ ಹೇಳಿದೆ ತೀರ್ಮಾನ ಕೊಡ್ತದೆ. ಈಗ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆಯ್ತಾ, ಅದ್ರ ಬಗ್ಗೆ ರಸ್ತೆ ಬೀದಿಗಳಲ್ಲಿ ಚರ್ಚೆ ಮಾಡೋದ್ ಬೇಡ. ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇವ್ರು ಮಾಡಿದಂತ ಕಾರ್ಯಕ್ರಮಗಳು, 5 ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆಗೆ ಒಂದಲ್ಲ ಒಂದು ರೀತಿ ಪ್ರಯೋಜನಗಳು ಬಂದಿದೆ. ಇವೆಲ್ಲ ವ್ಯರ್ಥ ಆಗುತ್ತದೆ. ಅದಕ್ಕೋಸ್ಕರ ಏನು ಒಂದ್ ಸೆಕೆಂಡ್ ಡಿಲೇ ಬರುತ್ತದೆ. ಹಾ ಹೇಳಿ ಸರ್. ಈಗ ಒಂದು ಸರ್ಕಾರ 5 ವರ್ಷ ನಡೆಸಿದ್ರೆ ಅದಕ್ಕೆ ನಾನು ಹೇಳೋದೇನು, ಯಾರು ನಿಮ್ಮಲ್ಲಿ ಮಾತಾಡಿದ್ದಾರೆ, 5-6 ಜನ ಯಾರೋ ಮಾತಾಡಿದ್ದಾರೆ ಅಂತ ಹೇಳಿದ್ರಿ, ಅಲ್ಲಿ ಮಾತಾಡಿ ಹೈಕಮಾಂಡ್ ಅಲ್ಲಿ ಬಗೆಹರಿಸ್ಕೊಳ್ಳೋದು. ಈ ರಾಜ್ಯಾದ್ಯಂತ ಈಗ ದೊಡ್ಡ ಫುಲ್ ಬೆಳೆಸ್ಬಿಟ್ಟು ಸಿದ್ದರಾಮಯ್ಯನವ್ರನ್ನ ವಸನಪುಷ್ಟರಾಗಿ ಮಾಡ್ಬೇಕು ಅಂತನಾ? ಸುಬ್ಬಣ್ಣ ಅವರೇ ಒಂದ್ ಸೆಕೆಂಡ್. 2018ರಲ್ಲಿ 5 ವರ್ಷ ಏನು ಸಿದ್ದರಾಮಯ್ಯ ಅವರು ಆಡಳಿತ ಕೊಟ್ಟರು, ಆಡಳಿತ ವಿರೋಧಿ ಅಲೆಗಳು ಒಂದಷ್ಟು ಇದ್ದೇ ಇರುತ್ತೆ. ಜನರಿಗೆ ಫುಲ್ಫಿಲ್ ಆಗಲ್ಲ, ಏನೇನು ಮಾಡಿದ್ರು ಕಡಿಮೆ ಅನಿಸ್ತದೆ. ಅದನ್ನು ಬೆಳೆಸ್ಕೊಂಡಿದ್ದು ಪಕ್ಷಗಳು, ಜಾತ್ಯತೀತ ಓಟುಗಳು. ಜನತಾದಳನು ಒಂದು ಹಂತದಲ್ಲಿ ದೊಡ್ಡ ಸಾಹಸ ಮಾಡಿದ್ರಿಂದ ಜಾತ್ಯತೀತ ಓಟುಗಳು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಒಡೆದೋಯ್ತು. ಒಡೆದೋದಾಗ BJP 110 ಸೀಟ್ಗಳನ್ನ ತಗೊಂಡು ಹತ್ರಕ್ಕೆ 108 ಗೆಲುವಿನ ಮ್ಯಾಜಿಕ್ ನಂಬರ್ ನಿಯರ್ ಬಂದು ನಿಂತ್ಕೊಳ್ತು. ಗೊಂದಲಗಳಾಗಿ ಇದಾಯಿತು ಬೇರೆ. ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಇಳಿಸಲ್ಲ ಅಂತ ಹೇಳೋದು ನಮ್ಮ ಮರಿಸ್ವಾಮಿ ಸುಬ್ಬಣ್ಣರು. ಅದೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಬಂದಾಗಿಂದನೂ ಇಲ್ಲಿವರೆಗೂ ಅಧಿಕಾರದಲ್ಲಿಟ್ಟಿದೆ, ಗೌರವದಲ್ಲಿಟ್ಟಿದೆ, ಶಕ್ತಿಯನ್ನೇ ತುಂಬಿದೆ, ಅವ್ರಿಗೆ ಎಲ್ಲವನ್ನ ಕೊಟ್ಟಿದೆ. ಈಗೂ ಸಿದ್ದರಾಮಯ್ಯ ಎಲ್ಲವನ್ನ ಗೌರವ ಕಾಂಗ್ರೆಸ್ ಪಕ್ಷ ಕೊಡುತ್ತೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಒಂದು ಅವಕಾಶವನ್ನ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ಕಷ್ಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರ ಹೋರಾಟಕ್ಕೆ ಬಿಟ್ಕೊಡಿ ಅನ್ನೋಂಥ ಮನವಿ. ಅವರು ನಮ್ಮ ಸ್ನೇಹಿತರು ಒಕ್ಕಲಿಗರ, ಇದೊಂದು ಒಕ್ಕಲಿಗರದ ಅಷ್ಟೇ ಕೂಗಲ್ಲ. ಇವತ್ತು ಲ್ಯಾಬಿ ಮಾಡೋಕ್ಕೆ ಹೋದ್ರೋ ಇಲ್ಲ ಇನ್ನೊಂದಕ್ಕೆ ಹೋದ್ರೋ ಡೆಲ್ಲಿಗೆ ಹೋದಂತಾರೆ ಯಾರು? ದಲಿತ CMಗಳು, MLAಗಳು, ಅಲ್ಪಸಂಖ್ಯಾತರ MLAಗಳು. ನಮ್ಮ ಮೈಸೂರಿಂದ ಸೇಠಿ ಇರ್ಬೋದು, ಇಕ್ಬಾಲ್ ಅನ್ಸರಿ ರಾಮನಗರದವ್ರು ಇರ್ಬೋದು, ನಮ್ಮ ಮೋಟಮ್ಮ ಇರ್ಬೋದು, ನೆಲಮಂಗಲ ಶ್ರೀನಿವಾಸ್ ಇರ್ಬೋದು, ನಮ್ಮ ನಗರ ಇದೆ ಸರ್ವಜ್ಞ ನಗರ ಶ್ರೀನಿವಾಸ್ ಅವರು ಇರ್ಬೋದು, ಇಲ್ಲ ಶಾಸಕರು ಎಷ್ಟು ಜನ ಹೋಗಿದ್ದಾರೆ. ಹಂಗಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಕ್ಕಲಿಗರಿಗೆ ನಾಯಕರಲ್ಲ, ನಮ್ಮ ಒಕ್ಕಲಿಗರ ನಾಯಕರು ಅಂತ ಹೇಳ್ಕೊಳ್ಳಿಕ್ ನಮ್ಗೆ ಹೆಮ್ಮೆ ಇದೆ. ಅವರು ಎಲ್ಲ ಜನಾಂಗದ ನಾಯಕರು. ಅವ್ರಿಗೆ ಜಾತಿ ಧರ್ಮ ಅವಿಲ್ಲ. ಅವರೆಲ್ಲ ಧರ್ಮವನ್ನ ಪ್ರೀತಿಸ್ತಾರೆ, ಎಲ್ಲ ಜಾತಿಯನ್ನು ಪ್ರೀತಿಸ್ತಾರೆ, ಎಲ್ಲ ಜಾತಿಯ ನಾಯಕರನ್ನ ಬೆಳೆಸಿದ್ದಾರೆ. ಹಾಗಾಗಿ ಇವತ್ತು ಬೇರೆ ಬೇರೆ ಸಮುದಾಯದ ಬಹಳಷ್ಟು ಶಾಸಕರ ಅಭಿಪ್ರಾಯನೂ ಇವತ್ತು ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರಿದ್ದಾರೆ, ಅವರು ಮುಖ್ಯಮಂತ್ರಿಗಳಾಗ್ಲಿ ಅನ್ನೋಂಥ ಅಭಿಪ್ರಾಯ ಶಾಸಕರದ್ದು ಇದೆ. ಅದು ಕಾರ್ಯಕರ್ತರಲ್ಲೂ ತಾನಾಗಿರುತ್ತೆ. ಆ ಭಾವನೆ ಸಮುದಾಯದ ಮುಖಂಡರು ಬರೋದು ಸಹಜ. ಸಮುದಾಯದ ಮುಖಂಡರುಗಳು, ಸ್ವಾಮೀಜಿಗಳು ಮಠದ ಭಕ್ತರು ಇರೋದ್ರಿಂದ ಮಠಕ್ಕೆ ಪ್ರಚಾರ ಹಾಕಿದಾಗ ಗುರುಗಳು ಭಕ್ತರ ಅನಿಸಿಕೆಯನ್ನು ಹೇಳಿದ್ದಾರೆ. ಹಾಗಾಗಿ ಬೇಗ ಹೈಕಮಾಂಡ್ ತೀರ್ಮಾನ ಮಾಡಲಿ. ನಮ್ಮಂಥ ಕಾರ್ಯಕರ್ತರಿಗೆ ಗೊಂದಲ ಆಗೋದು ಬೇಡ, ಮುಂದೆ ಪಕ್ಷಕ್ಕೆ ಹಿನ್ನಡೆ ಆಗೋದು ಬೇಡ. ಪ್ರತಿಯೊಬ್ಬ ಕಾರ್ಯಕರ್ತ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿರ್ತಾರೆ. ಇವತ್ತು ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಗೊಂದಲ ಆಗಿ ಮುಂದಿನ ಚುನಾವಣೆಗಳಲ್ಲಿ ಬರ್ತಕ್ಕಂಥ ಚುನಾವಣೆಗಳಿಗೆ ತೊಂದರೆ ಆದರೆ ನಾವೇನೋ ಆಗಬೇಕು ಅಂತೇಳಿ ಫಸ್ಟ್ ಚುನಾವಣೆ ಮಾಡಿಸಿ ಕಳಿಸಿರ್ತಾರಲ್ಲ, ಆ ಮಾಡಿದಂಥ ಕಾರ್ಯಕರ್ತರಿಗೆ ಕಷ್ಟ ಆಗ್ತದೆ, ನೋವಾಗ್ತದೆ, ಲಾಸ್ ಆಗ್ತದೆ. ಒರಿಜಿನಲ್ ಲಾಸ್ ಆಗೋದು ಕಾರ್ಯಕರ್ತರಿಗೆ. ಸೊ ಹಂಗಾಗಿ ಕಾರ್ಯಕರ್ತರಿಗೆ ಲಾಸ್ ಆಗಬಾರ್ದು, ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು. ಹೈಕಮಾಂಡು ಕಾರ್ಯಕರ್ತರ ಗಮನದಲ್ಲಿ ಇಟ್ಕೊಂಡು ಈ ಪಕ್ಷವನ್ನ ಅಧ್ಯಕ್ಷರು ವಹಿಸಿ ಅವರ ಅಭಿಪ್ರಾಯ ಸಂಗ್ರಹಿಸಬೇಕು ಅನ್ನೋದು. ಬಟ್ ಸಂಗ್ರಹಿಸುತ್ತಾ ಹೈಕಮಾಂಡ್ ಖಂಡಿತ ಮಾಡಬೇಕು. ಯಾಕೆಂದ್ರೆ ಗೆಲುವು ತಂದ್ಕೊಟ್ಟಂತವ್ರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳುವಂತ ಕಾರ್ಯಕರ್ತರ ಅಭಿಪ್ರಾಯ ನಿಜವಾಗ್ಲೂ ಕನ್ಸಿಡರ್ ಹೈಕಮಾಂಡ್ ಮಾಡುತ್ತೆ. ಅವ್ರು ಮಾತು ಕೊಟ್ಟಂಗೆ ನಡ್ಕೊಳ್ತಾರೆ ಅನ್ನೋದು ನಮ್ಮ ಭಾವನೆ. ಓಕೆ ಮರೀಶ್ವರಿ ಸರ್, ನಿಮ್ಗೆ ಲಾಸ್ಟ್ 2 minutes ಇದೆ, ಏನ್ ಹೇಳ್ತೀರಿ ಫೈನಲ್ ಆಗಿ? 2 ನಿಮಿಷ ಇದೆ ಟೈಮ್. ಅದೇ ಸರ್ ನಾನು ಹೇಳಿದ್ನಲ್ವಾ ಸರ್, ಈಗ ಸಿದ್ದರಾಮಯ್ಯನವರು ಸಹ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅವ್ರದ್ದೇ ಆದಂಥ ಕೆಲಸ ಕಾರ್ಯ ಮಾಡಿದ್ದಾರೆ. ಬಟ್ ಅವ್ರು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಸಾಕು, ಈಗ ಅವ್ರು ಮಾಡಿರೋದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಒಂದು ಬಾರಿ 5 ವರ್ಷ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಒಂದು ಬಾರಿ 2.5 ವರ್ಷ ಕೊಟ್ಟಿದ್ದಾರೆ. ಈ ಬಾರಿ ಸಾಕು, 7 ವರ್ಷ ಮಾಡಿದ್ದೀರಾ, ದಯಮಾಡಿ ನೀವು ಬಿಟ್ಕೊಡಿ.
ನಿಮ್ಮ ನೇತೃತ್ವದಲ್ಲಿ ನೀವು ಬಿಟ್ಕೊಟ್ಟು ಖುಷಿಯಿಂದ ಬಿಟ್ಕೊಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಏನು ಆಗೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಎರಡೆರಡು ಒಡಕಲು ಆಗೋದು ಬೇಡ. ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಅಧಿಕಾರನ ಮಾಡ್ತಾರೆ ಮುಖ್ಯಮಂತ್ರಿಯಾಗಿ. ಸೊ ಅಂದ್ರೆ ಇದು ನೀವು ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್ ನೋಡಿದ್ರೆ ಇದು ಮನವಿ ಅಥವಾ ಆಗ್ರಹ ಇಲ್ಲ, ಎಚ್ಚರಿಕೆ ರೀತಿಯಾಗಿದೆ. ನಾನು ಎಚ್ಚರಿಕೆ ನೆನೆನೂ ಕೊಡ್ತಾ ಇದ್ದೀನಿ, ಇವತ್ತು ಕೊಡ್ತೀನಿ ಎಚ್ಚರಿಕೆ. ದಯಮಾಡಿ ಈಗ ಒಳ್ಳೇದಾಗ್ಬೇಕು ಅಷ್ಟೇನೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು, ಅದಕ್ಕೆ ಸಿದ್ದರಾಮಯ್ಯನವರು ಸಹಕರಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಸಹಕರಿಸದೇ ಇಲ್ಲದೆ ಅಂತ ಪಕ್ಷದಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಅವಾಗ ಒಕ್ಕಲಿಗರು ಅವಾಗ ದಂಗೆದೇಳಬೇಕಾಗುತ್ತೆ. ಇತಿಹಾಸದಲ್ಲಿ ಇನ್ನು ಒಕ್ಕಲಿಗರು ಕಾಂಗ್ರೆಸ್ಗೆ ಒಂದೇ ಒಂದು ಓಟು, ಅದು ಯಾವುದೇ ಇದಾಗಿರ್ಬೋದು, ಕಾರ್ಪೊರೇಷನ್ ಚುನಾವಣೆನೇ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, MP ಚುನಾವಣೆ ಆಗಿರ್ಬೋದು, ಯಾವುದಕ್ಕೂ ಅವರಿಗೆ ಒಂದು ಓಟು ಸಹ ಇನ್ನು ಒಕ್ಕಲಿಗರು ಹಾಕಲ್ಲ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಸರ್. ಎಸ್ ಸುಬಣ್ಣ ಸರ್, ಲಾಸ್ಟ್ 1 ಮಿನಿಟ್ ಇದೆ ಟೈಮು, ಏನು ಹೇಳ್ತೀರಿ ಸರ್? ನೋಡಿ ಸರ್, ಈ ರಾಜಕೀಯ ಪಕ್ಷಗಳಲ್ಲಿ ಹೈಕಮಾಂಡ್ ಏನಾದ್ರು ಗಟ್ಟಿ ಇದೆ ಅಂದ್ರೆ ಅದು ಕಾಂಗ್ರೆಸ್ನಲ್ಲಿ. ಆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಏನಾರ ಈ ತರ 2.5 ವರ್ಷಗಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅದನ್ನ ಸಿದ್ದರಾಮಯ್ಯನವರು ತಿಳಿಸಿ ಮಾಡಿರೋರು. ಆದ್ರಿಂದ ಹೈಕಮಾಂಡ್ ಅಲ್ಲಿ ನಡೆದಿಲ್ಲ. ಮತ್ತೆ ಈಗ ವಿರೋಧ ಪಕ್ಷದ ನಾಯಕರನ್ನ ಸಿದ್ದರಾಮಯ್ಯನವರು ಬಂದ್ಮೇಲೆ ಜನತಾ ದಳದಿಂದ ವಿರೋಧ ಪಕ್ಷದ ನಾಯಕರು ಮಾಡಿದ್ರು, ಎಲ್ಲ ಅಧಿಕಾರ ಕೊಡ್ತಿರಂತಾರೆ. ಹೌದು, ಸಿದ್ದರಾಮಯ್ಯನವರು 2023ರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಕ್ಕೇನೆ 23ರಲ್ಲಿ ಕಾಂಗ್ರೆಸ್ ಸರ್ಕಾರ ತರಕ್ಕೆ ಅನುಕೂಲಗಳತೆ ಆಗಿದ್ದು. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಮಾಡಿದಂತ ಕಾರ್ಯಕ್ರಮಗಳು ಮತ್ತೆ ಆ ಆಡಳಿತ ಪಕ್ಷದ ನ್ಯೂನ್ಯತೆಗಳನ್ನ ಈ ಕರ್ನಾಟಕದ ಜನತೆಗೆ ತಿಳಿಸಿ, ಅಲ್ಲಿ 40% ಏನ್ ಕಮಿಷನ್ ಇತ್ತು ಅದನ್ನ ಈ ಕರ್ನಾಟಕದ ಜನತೆಗೆ ತಿಳಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಕಾರಣಕರ್ತರಾಗಿದ್ದಾರೆ. ಎಸ್ ಎಸ್, ಥ್ಯಾಂಕ್ ಯು ಸುಬಣ್ಣ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾತಾಡೋದಕ್ಕೆ. ಥ್ಯಾಂಕ್ ಯು ಮರಿಸ್ವಾಮಿ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾತನಾಡೋದಕ್ಕೆ. ಹಾಗೆ ನಾರಾಯಣಸ್ವಾಮಿ ಸರ್, ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಮಾತನಾಡೋದಕ್ಕಾಗಿ. ಇದು ಓವರ್ ಆಲ್ ಆಗಿ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಡೆವಲಪ್ಮೆಂಟು. ಸೂಪರ್ ಸಂಡೇಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತಂದರೆ ಸೋನಿಯಾ ಗಾಂಧಿ ಅವರು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಹೊತ್ತರಲ್ಲೇ ಲ್ಯಾಂಡ್ ಆಗ್ತಾರೆ ಡೆಲ್ಲಿಗೆ. ಬಂದು ರೆಸ್ಟ್ ಮಾಡಿ ಒಂದಷ್ಟು ಬೇರೆ ಬೇರೆ ಮೀಟಿಂಗ್ಗಳಿದ್ದಾವೆ, ಕಾರ್ಯಕ್ರಮಗಳಿದೆ, ಅಟೆಂಡ್ ಮಾಡ್ತಾರೆ. ಸೂಪರ್ ಸಂಡೇ ವಿತ್ ಹೈಕಮಾಂಡ್ ನಾಯಕರ ಬಳಿ ಏನೇನು ಚರ್ಚೆ ಆಗುತ್ತೆ ರಾಜ್ಯದ ವಿಚಾರ ಸಂಬಂಧ ಅಂತ ಕುತೂಹಲಕ್ಕೂ ಅಂತೂ ಕಾರಣ ಆಗಿದೆ. ಈಗ ಮಾತುಕತೆ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಒಲಿಯುತ್ತಾ, ಅಥವಾ ಮಾತನ್ನ ಬ್ರೇಕ್ ಮಾಡಿ ಹೈಕಮಾಂಡ್ ನಾಯಕರು ನಿರ್ಧಾರ ಏನಾದರೂ ಪ್ರಕಟ ಮಾಡ್ತಾರಾ? ಹಂಗೇನಾದರೂ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು, ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು, ಎಲ್ಲದಕ್ಕೂ ಕೂಡ ಸಂಡೇ ಸಂಜೆ ಅಷ್ಟೊತ್ತೊಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ.